ನಮಸ್ಕಾರ ಗಾಯ್ಸ್, ನೀವೇನಾದರೂ ಒಂದೊಳ್ಳೆ ಪ್ರೀಮಿಯಂ ಗೇಮಿಂಗ್ ಹೆಡ್ಫೋನ್ ನೋಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ನಾನು ಇವತ್ತು ಅನ್ಬಾಕ್ಸ್ ಮಾಡ್ತಿರೋ ಪ್ರಾಡಕ್ಟ್ ಬಂದ್ಬಿಟ್ಟು ನಮ್ಮ NZXT ಅವರ ರಿಲೇ ಹೆಡ್ಫೋನ್ಸ್. ಈ ಹೆಡ್ಫೋನ್ ಬಂದು ವೈರ್ಡ್ ಗೇಮಿಂಗ್ ಹೆಡ್ಫೋನ್ ಇದೆ. ಬಟ್ ಪ್ರೀಮಿಯಂ ವೈಸ್ ಅಂತೂ ಮಾತಾಡೋಕೆ ಹೋದರೆ ನಮಗೆ ಯಾವುದೇ ರೀತಿ ಕಾಂಪ್ರಮೈಸೇಷನ್ ಇಲ್ಲ ಈ ಒಂದು ಹೆಡ್ಫೋನ್ಸಲ್ಲಿ. ಬನ್ನಿ, ಇನ್ನೇನು ತಡ ಮಾಡೋದು ಬೇಡ, ಬಾಕ್ಸ್ ಒಳಗಡೆ ಏನಿದೆ ಆ್ಯಂಡ್ ಅದರ ಫೀಚರ್ಸ್ ಪ್ರತಿಯೊಂದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಬಾಕ್ಸ್ ಒಳಗಡೆ ಇನ್ನೊಂದು ಬಾಕ್ಸ್ ಸಿಕ್ಕಿದೆ, ಪುಟ್ಟ ಬಾಕ್ಸು, ಕ್ಯೂಟ್ ಆಗಿದೆ, ಒಂಥರ ಚೆನ್ನಾಗಿದೆ ಪ್ಯಾಕೇಜಿಂಗು. ಅದಾದ ನಂತರ ನಮಗೆ ಓಕೆ, ಏನಕ್ಕೆ ಪ್ರೀಮಿಯಮ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೋಡೋಕ್ಕೆ ಲುಕ್ಕು ಕೂಡ ಅಷ್ಟೇ ಪ್ರೀಮಿಯಮ್ ಆಗಿ ಕ್ರೇಜಿಯಾಗಿ ಕೊಟ್ಟಿದ್ದಾರೆ. ಜೊತೆಗೆ ಪ್ರೀಮಿಯಂ ಪ್ಯಾಕೇಜ್ ಜೊತೆ ಇದೆ. ಆಬ್ವಿಯಸ್ಲಿ ಅಷ್ಟು ದುಡ್ಡು ಕೊಡ್ತಾ ಇದ್ದೀವಿ ಅಂದರೆ ಅವರು ಅದರ ಬಗ್ಗೆ ಎಲ್ಲ ಕನ್ಸರ್ನ್ ಮಾಡಿರ್ತಾರೆ. ಈಗ ನನ್ನ ಕೈಯಲ್ಲಿದೆ ಹೆಡ್ಫೋನು. ಮೊದಲನೇದಾಗಿ ಓಪನ್ ಮಾಡಿದ ತಕ್ಷಣ ನಮಗೆ ಹೆಡ್ಫೋನ್ ಸಿಗ್ತಾ ಇರುತ್ತೆ. ಅದಾದ ನಂತರ ಏನಿದೆ ಅಂತ ಚೆಕ್ ಮಾಡೋಣ. ಆದ ನಂತರ ನಮಗೆ ಇನ್ನೊಂದು ಪುಟ್ಟ ಬಾಕ್ಸ್ ಇದೆ. ಬಾಕ್ಸಲ್ಲಿ ಅಷ್ಟೇ ಇದೆ ಕೊಟ್ಟಿರೋದು. ನನಗಿಲ್ಲಿ ಒಂದೇನು ಸರ್ಪ್ರೈಸ್ ಆಗ್ತಿರೋದು ಅಂದರೆ, ಇವರು ಯೂಸರ್ ಗೈಡ್, ಯೂಸರ್ ಮ್ಯಾನ್ಯುಯಲ್ ಅಂತ ಏನೂ ಕೊಟ್ಟಿಲ್ಲ. ಕೊಟ್ಟಿದ್ದಾರೆ, ಇದೇನಾ? ಇದರಲ್ಲಿ ನಮಗೆ NZXT ಅವ್ರ ಕಡೆಯಿಂದ ಸಪೋರ್ಟ್ ಏನೇನಿದೆ ಅದರದ್ದು ಒಂದಷ್ಟು ಡೀಟೇಲ್ಸ್ ಇದೆ. ವೈರ್ಡ್ ಹೆಡ್ಫೋನ್ಸ್ ಅಂತ ಇದೆ, ಅದಾದಮೇಲೆ ಚೈನೀಸ್ ಲ್ಯಾಂಗ್ವೇಜಲ್ಲಿ ಏನೋ ಬರೆದಿದ್ದಾರೆ, ಅದು ನಮಗೆ ಅರ್ಥ ಆಗಲ್ಲ. Scan the QR code for visit manuals nzxt.com relate to view or download manual. ಓಕೆ, ಮ್ಯಾನ್ಯುಯಲ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ನಮಗಿಲ್ಲಿ ಹಾರ್ಡ್ ಕಾಪಿ ಕೊಟ್ಟಿಲ್ಲ ಮ್ಯಾನ್ಯುಯಲ್ದು. ನಮಗೇನಾದರೂ ಮ್ಯಾನ್ಯುಯಲ್ ಬೇಕು ಅಂತ ಅಂದರೆ ನಮಗೂ ಇಲ್ಲೊಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ. ಈ ಸ್ಕ್ಯಾನರ್ನ ಡೌನ್ಲೋಡ್ ಮಾಡಿದ್ರೆ ನಮಗೆ ಮ್ಯಾನ್ಯುಯಲ್ಗಳು ಸಿಗುತ್ತೆ. ಅದಾದ ನಂತರ ನಮಗೆ 4 ಥರದ ಡಿಫ್ರೆಂಟ್ ಕೇಬಲ್ಸ್ ಇದೆ. ಇದೇನೇನು ಕೇಬಲ್ಸು ಏನು ಎತ್ತ ಅಂತ ನೋಡೋಣ. ಮೊದಲನೇದಾಗಿ ನೋಡೋಕೆ ಹೋದರೆ ನಮಗೆ ಸ್ಪ್ಲಿಟರ್ ಕೊಟ್ಟಿದ್ದಾರೆ. ಈ ಕೇಬಲ್ ಆದ ನಂತರ ನಮಗೆ ಇದು ನಮಗೆ ಹೆಡ್ಫೋನ್ ಕನೆಕ್ಟ್ ಮಾಡ್ಕೊಳ್ಳೋಕೆ ಕೇಬಲ್ಲು. ಅದಾದ ನಂತರ ನಮಗೆ ನೆಕ್ಸ್ಟ್ ಸಿಗೋದೇನೆ ಒಂದು ಕೈಂಡ್ ಆಫ್, ಇದು ಕೂಡ ಸ್ಪ್ಲಿಟರ್ ಅಂತಲೇ ಹೇಳ್ಬೋದು. USB-A ಟೈಪಿಂದ ಹಿಡಿದು ನಮಗೆ ಇಲ್ಲಿ 3.5mm ಜಾಕ್ ಆಫ್ ಆಪ್ಷನ್ ಕೊಟ್ಟಿದ್ದಾರೆ. ಅದಾದ ನಂತರ ನಮಗೆ ಇನ್ನೊಂದರಲ್ಲಿ ಏನಿದೆ ಅಂದರೆ ಮೈಕ್ರೋಫೋನ್ ಇದೆ. ಇದು ಕೂಡ ಡಿಟ್ಯಾಚಬಲ್ ಮೈಕ್ರೋಫೋನೇ. ಈ ಮೈಕ್ರೋಫೋನ್ ಕ್ವಾಲಿಟಿ ಹೇಗಿದೆ ಏನು ಅದೆಲ್ಲ ನನ್ನ ಕಂಪ್ಯೂಟರ್ ಕನೆಕ್ಟ್ ಆದಾಗ ಮಾತಾಡೋಣ. ಈಗ ಇದ್ರ ಕೇಬಲ್ಸ್ ಏನೇನು ಕೊಟ್ಟಿದ್ರು, ಇದ್ರ ಜೊತೆಗೆ ಆಕ್ಸೆಸರೀಸ್ ಅಂತ ಏನೇನು ಕೊಟ್ಟಿದ್ರು ಅದನ್ನೆಲ್ಲ ನೋಡಿದ್ವಿ. ಮೇನ್ ಪ್ರಾಡಕ್ಟ್ನ ಓಪನ್ ಮಾಡಿ ನೋಡೋಣ ಹೇಗಿದೆ, ಯಾವ ಥರ ಇದೆ ಅಂತ. ಬನ್ನಿ, ಇದನ್ನೆಲ್ಲ ಸೈಡ್ಗೆ ಎತ್ತಿಕ್ಬಿಡೋಣ. ಅದಾದಮೇಲೆ ಮೇನ್ ಪ್ರಾಡಕ್ಟ್ ನೋಡೋಣ ಯಾವ ರೀತಿ ಇದೆ ಅಂತ. ಓಕೆ, ಕೇಬಲ್ಸ್ ಎಲ್ಲ ಮತ್ತೆ ಹಂಗೆ ಪ್ಯಾಕ್ ಮಾಡಿ ಸೈಡ್ಗೆ ಇಡೋಣ. ಈಗ ನಮಗೆ ಮೇನ್ ಪ್ರಾಡಕ್ಟ್ ಬಂದು ಥರ ಹೆಡ್ಫೋನ್ಸ್. ಓಕೆ, ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗಿದೆ, ಬಟ್ ನಾರ್ಮಲ್ ಫೇಸ್ ಈಚೆಗ ಒಂದು ಟೇಪ್ ಹಾಕಿ ಹಂಗೆ ನಮಗೆ ಇಲ್ಲಿ ಕವರ್ ಕೊಟ್ಟಿದ್ದಾರೆ. ಆ ಟೇಪ್ನ ಅಷ್ಟೇ ಕ್ಲೀನಾಗಿ ರಿಮೂವ್ ಮಾಡೋಣ. ಇದು ನಮ್ಮ ಮೇನ್ ಪ್ರಾಡಕ್ಟು, NZXT ಅವರ ರಿಲೇ ಹೆಡ್ಫೋನ್ಸ್. ಇದರದು ಈ ರೀತಿ ಎಕ್ಸ್ಪ್ಯಾಂಡಬಲ್ ಇದೆ ನಮಗೆ, ಪ್ಲಸ್ ನಾರ್ಮಲ್ ಹೆಡ್ ಬ್ಯಾಂಡ್ ಅಡ್ಜಸ್ಟ್ಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಹೆಡ್ಫೋನ್ ವೆಯ್ಟ್ಸ್ ಕೂಡ ಅಷ್ಟೇ ಅಷ್ಟೊಂದೇನು ಪ್ರೆಷರ್ಡ್ ಫೀಲ್ ಇಲ್ಲ, ತುಂಬ ಕಂಫರ್ಟಬಲ್ ಆಗಿದೆ ಹಾಕ್ಕೊಂಡು ಯೂಸ್ ಮಾಡೋದಕ್ಕೆ. ಇದ್ರದ್ದು ಟೋಟಲ್ ವೆಯ್ಟ್ಸ್ ಬಗ್ಗೆ ಮಾತಾಡೋಕೆ ಹೋದರೆ 270 ಗ್ರಾಮ್ಸ್ ಇರ್ತಾ ಇರುತ್ತೆ. ವಿತೌಟ್ ಮೈಕ್ 263 ಗ್ರಾಮ್ಸ್ ಅಂತ ಕಂಪ್ನಿ ಕಡೆಯಿಂದ ಕ್ಲೈಮ್ ಮಾಡೋದು. ಬಟ್ ಇದು ಆ್ಯಕ್ಚುಲಿ ಚೆಕ್ ಮಾಡೋದಾಗೆ ಗೊತ್ತಾಗೋದು ಅದರ ರೌಂಡೇ ಇರ್ತಾ ಇರುತ್ತೆ. ಒಂದು 5-6 ಗ್ರಾಮ್ ಡಿಫ್ರೆನ್ಸ್ ಇರ್ತಾ ಇರುತ್ತೆ, ಅಷ್ಟೇ, ಜಾಸ್ತಿ ಇರೋಲ್ಲ. ಬಟ್ ಹಾಕ್ಕೊಂಡು ಹಂಗೆ ನಾರ್ಮಲಾಗಿ ಯೂಸ್ ಮಾಡಬೇಕಾದ್ರೆ, ಮಾತಾಡಬೇಕಾದ್ರೆ ಆಗಿರಲಿ, ಪ್ರತಿಯೊಂದಿರಲಿ, ಕೈಂಡ್ ಆಫ್ ಕಂಫರ್ಟಬಲ್ ಇದೆ. ಅಷ್ಟೊಂದೇನು ನನಗೆ ಇಲ್ಲಿ ಪ್ರೆಷರ್ಡ್ ಏನು ಫೀಲ್ ಆಗ್ತಾಯಿಲ್ಲ. ತುಂಬ ಲೈಕ್ ಸಾಫ್ಟ್ ಫೀಲ್ನೆಸ್ ಇದೆ. ಮೇಲ್ಗಡೆ ಹೆಡ್ ಬ್ಯಾಂಡ್ ಹತ್ರ ಕೂಡ ಅಷ್ಟೇ. ಅಲ್ಲೂ ಕೂಡ ಒಂದು ಹೆಡ್ ಸಪೋರ್ಟ್ ಕುಷನ್ಸ್ ಏನಿರುತ್ತೆ ಅಲ್ಲೂ ಅಷ್ಟೇನು ನನಗೆ ಫೀಲ್ ಆಗ್ತಾಯಿಲ್ಲ. ಆರಾಮಾಗಿ ಎಲ್ಲ ಕಡೆ ಸಾಫ್ಟೇ ಇದೆ. ಇದೆಲ್ಲ ಮಾತಾಡಿದ್ವಿ. ಈಗ ಇದನ್ನು ಸೀದಾ ಸಿಸ್ಟಮ್ಗೆ ಕನೆಕ್ಟ್ ಮಾಡಿ ಇದ್ರ ಮೈಕ್ರೋಫೋನ್ ಹೇಗಿದೆ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡೋ ಸಮಯ. ಬನ್ನಿ, ಇದ್ರ ಸೌಂಡ್ ಕ್ವಾಲಿಟಿ, ಮೈಕ್ರೋಫೋನ್ ಏನೇನಿದೆ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡೋಣ. ಹೆಡ್ಫೋನ್ ಹಾಕ್ಕೊಂಡು ಆಲ್ಮೋಸ್ಟ್ ಒಂದು 10-15 ನಿಮಿಷ ಆಯಿತು. ಇಷ್ಟೋ ತನಕ ಏನಪ್ಪ ಮಾಡ್ತಿದೆ ಅಂದರೆ ಗೇಮ್ಸ್ ಆಡಿದೆ, ಕೆಲವೊಂದು ಮ್ಯೂಸಿಕ್ಸ್ ಕೂಡ ಕೇಳಿದೆ. ಸೌಂಡ್ ಕ್ವಾಲಿಟಿ ಬಗ್ಗೆ ಅಂತೂ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲಿಲ್ಲ. ಇದರಲ್ಲಿ ಇನ್ನೊಂದೇನಪ್ಪ ಅಡ್ವಾಂಟೇಜ್ ಅಂತ ಅಂದರೆ 7.1ನ ಸರೌಂಡ್ ಸೌಂಡ್ ಬರ್ತಾ ಇರುತ್ತೆ. ಇದರಿಂದ ಏನು ಗೇಮರ್ಸ್ಗೆ ಅಡ್ವಾಂಟೇಜ್ ಅಂದರೆ, ಇವಾಗ ನಾನು ಒಂದು ಗೇಮ್ ಆಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ವ್ಯಾಲೊರೆಂಟ್ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ ಎನಿಮೀಸ್ ಎಲ್ಲಿಂದ ಬರ್ತಾ ಇದ್ದಾರೆ ಎಕ್ಸಾಕ್ಟ್ಲಿ ಅಂತ ನಮಗೆ ಪಿನ್ ಪಾಯಿಂಟ್ ಗೊತ್ತಾಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಹಿಂದೆ ಏನಾದರೂ ಇದ್ದರೆ ನನ್ನ ಬ್ಯಾಕ್ ಸೈಡಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಸೌಂಡ್ ಬರ್ತಾ ಇರುತ್ತೆ, ಅಲ್ಲೇ ಇದ್ದಾನೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇರುತ್ತೆ. ಅಥವಾ ಬ್ಯಾಕ್ ರೈಟ್ ಸೈಡಲ್ಲಿ ಇದ್ದರೆ ಅಲ್ಲಿ ನಮಗೆ ಎಕ್ಸಾಕ್ಟಾಗಿ ಸೌಂಡ್ ಬರ್ತಾ ಇರುತ್ತೆ. ಈ ರೀತಿ ಹೆಲ್ಪ್ಫುಲ್ ಆಗಿರುತ್ತೆ ನಮ್ಮ 7.1 ಸರೌಂಡ್ ಸಿಸ್ಟಮಿಂದ. ಅದು ನಮಗೆ ಈ ಹೆಡ್ಫೋನಲ್ಲಿ ಕಾಣ್ ಬರ್ತಾ ಇರುತ್ತೆ. ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ ಲೋ ಡಿಸ್ಟಾರ್ಷನ್ ಡ್ರೈವರ್ಸ್ ಕೂಡ ಇದೆ. ಇದೇನು ಮಾಡುತ್ತೆ ಅಂದರೆ, ಅಕಸ್ಮಾತಾಗಿ ನೀವೇನಾದರೂ ಲಾಂಗ್ ಅವರ್ಸ್ ಆಫ್ ಗೇಮಿಂಗ್ ಅಂದರೆ 7 to 8 ಅವರ್ಸ್ ಸ್ಟ್ರೈಟ್ ನೀವು ಗೇಮ್ ಆಡ್ತಾ ಇದ್ದೀರಾ ಅಂದರೆ ನಿಮಗೆ ಅಷ್ಟೊಂದು ಹೆವಿ ಸೌಂಡ್ಸ್ ಕೊಡಲ್ಲ. ಸೀದಾ ಲೈಕ್ ತುಂಬ ನಾಯ್ಸಿ ಇದ್ದರೆ ಇಯರ್ ಪೇನ್ಸ್ ಬರೋದಾಗಿರ್ಬೋದು, ತಲೆನೋವು ಬರೋದಾಗಿರ್ಬೋದು. ಈ ಥರ ಸಿಚುವೇಶನ್ಸ್ ಎಲ್ಲ ಇರ್ತಾ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡೋದೇ ಲೋ ಡಿಸ್ಟಾರ್ಷನ್ ಡ್ರೈವರ್ ಅಂತ ಕರೀತಾರೆ.
ಅದು ನಮಗೆ ಈ ಹೆಡ್ಫೋನಲ್ಲಿ ಸಿಗ್ತಾ ಇರುತ್ತೆ. ಅದಾದ ನಂತರ ಈಗ ಸೀದಾ ನಾವು ನೆಕ್ಸ್ಟ್ ಚೆಕ್ ಮಾಡೋದು ನಮ್ಮ ಮೈಕ್ರೋಫೋನ್ ಯಾವ ರೀತಿ ಇದೆ ಅಂತ. ಸೊ ಇಲ್ಲಿವರೆಗೂ ನಾನೇನು ಮಾತಾಡ್ಕೊಂಡು ಬಂದೆ ಅದು ನನ್ನ ಎಕ್ಸ್ಟರ್ನಲ್ ಮೈಕ್ರೋಫೋನ್ ಆಗಿತ್ತು. ಸೊ ಇವಾಗ ಸ್ವಿಚ್ ಆಗ್ತೀನಿ ಈ ಒಂದು ಹೆಡ್ಫೋನ್ ಮೈಕ್ರೋಫೋನ್ಗೆ. ಸೊ ನೀವೇ ಅವಾಗ ಜಡ್ಜ್ ಮಾಡಿ ಇದ್ರ ಕ್ವಾಲಿಟಿ ಹೇಗಿದೆ ಏನು ಎತ್ತ ಅಂತ. ಸೊ ಬನ್ನಿ ಚೆಕ್ ಮಾಡೋಣ. ಇವಾಗ ನಾನೇನು ಮಾತಾಡ್ತಾ ಇದ್ದೀನಿ ಇದು ನನ್ನ ಹೆಡ್ಫೋನ್ನ ಮೈಕ್ರೋಫೋನ್ ಯೂಸ್ ಮಾಡ್ಕೊಂಡು ಮಾತಾಡ್ತಿರೋದು. ಸೊ ನಿಮ್ಮೆಲ್ರಿಗೂ ಕ್ಲಿಯರಾಗಿ ಗೊತ್ತಾಗ್ತಿರುತ್ತೆ ಅನ್ಕೊತೀನಿ ಕ್ವಾಲಿಟಿ ಹೇಗಿದೆ ಏನು ಎತ್ತ ಪ್ರತಿಯೊಂದು ಕೂಡ ಅಷ್ಟೇ. ಹೆಡ್ಫೋನ್ ಅಂತ ಬಂದ್ರೆ ಜಾಸ್ತಿ ಕನ್ಸರ್ನ್ ಆಗೋದೆ ನಮಗೆ ಆಡಿಯೋ ಕ್ವಾಲಿಟಿ ಬಗ್ಗೆ. ಗೇಮಿಂಗ್ ಬಗ್ಗೆ ಅಂತೂ ನಾನು ಮಾತಾಡಿದೆ. ನೆಕ್ಸ್ಟ್ ಬರೋದೆ ನಮಗೆ ಮ್ಯೂಸಿಕ್ಸ್ ಮೂವೀಸ್ ಆ ಥರ ಏನಾದರೂ ಸೆಗ್ಮೆಂಟ್ ಬಂದಾಗ ಯಾವ ರೀತಿ ಇದೆ ಇದು ಅಂತ. ಸೊ ಮೂವಿ ಅಂತೂ ನೋಡೋಕ್ಕಾಗಿಲ್ಲ ಆಬ್ವಿಯಸ್ಲಿ ನನಗೆ, ಬಟ್ ಒಂದೆರಡು ಮ್ಯೂಸಿಕ್ಸ್ ಕೇಳಿದೆ. ಸೊ ಮ್ಯೂಸಿಕ್ಸಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಇದ್ರದ್ದು ಬೇಸ್ ಆಗಿರ್ಬೋದು ಕಂಪ್ಲೀಟಾಗಿ ಪ್ಯೂರಾಗಿ ಮ್ಯಾನೇಜ್ ಮಾಡಿದ್ದಾರೆ. ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಈಕ್ವಲ್ ಆಗಿದೆ ಒಂದು ಲೋ ಗ್ರೌಂಡ್ಸಲ್ಲಿ. ಸೊ ಆ ರೀತಿ ನನಗೆ ಇದ್ರದ್ದು ಓವರ್ ಆಲ್ ಸೌಂಡ್ ಕ್ವಾಲಿಟಿ ಕೂಡ ಅನಿಸ್ತು. ಇದ್ರ ಸ್ಪೆಸಿಫಿಕೇಶನ್ಸ್ ಅಂತ ಬಂದರೆ ನಮಗೆ ಹೆಡ್ಫೋನ್ನ ಫ್ರೀಕ್ವೆನ್ಸಿ ರೇಂಜ್ ಬಂದು 20 ಹರ್ಟ್ಸ್ ಇಂದ ಹಿಡಿದು 40 ಕಿಲೋ ಹರ್ಟ್ಸ್ ತನಕ ಇರ್ತಾ ಇರುತ್ತೆ. ಅದೇ ರೀತಿ ಮೈಕ್ರೋಫೋನ್ನ ಫ್ರೀಕ್ವೆನ್ಸಿ ರೇಂಜ್ ನೋಡೋಕೆ ಹೋದರೆ 100 ಹರ್ಟ್ಸ್ ಇಂದ ಹಿಡಿದು 10 ಕಿಲೋ ಹರ್ಟ್ಸ್ ತನಕ ಇರ್ತಾ ಇರುತ್ತೆ. ವೆಯ್ಟ್ ಬಗ್ಗೆ ಮಾತಾಡೋಕೆ ಹೋದರೆ ನಾನು ಸ್ಟಾರ್ಟಿಂಗಲ್ಲೂ ನಿಮಗೆ ತಿಳಿಸ್ಕೊಟ್ಟಿದ್ದೆ ಓವರ್ ಆಲ್ 269 ಗ್ರಾಮ್ಸ್ ಬರ್ತಾ ಇರುತ್ತೆ. ವಿತೌಟ್ ಮೈಕ್ರೋಫೋನ್ 263 ಅಂತ ಕಂಪ್ನಿಯವ್ರು ಕ್ಲೇಮ್ ಮಾಡ್ತಾರೆ. ಬಟ್ ಎಲ್ಲೋ ಒಂದು 5-6 ಗ್ರಾಮ್ ಆ ಕಡೆ ಈ ಕಡೆ ಅಂದ್ಕೊಂಡ್ರು ನಿಮಗೆ 270 to 275 ಗ್ರಾಮ್ಸ್ ಒಳಗಡೆ ಈ ಹೆಡ್ಫೋನ್ನ ವೆಯ್ಟ್ಸ್ ಬರ್ತಾ ಇರುತ್ತೆ. ಇದೆಲ್ಲದ್ರ ಜೊತೆಗೆ ನಿಮಗೆ ಈ ಒಂದು ಹೆಡ್ಫೋನಲ್ಲಿ 2 ವರ್ಷದ ತನಕ ವ್ಯಾರಂಟಿ ಕೂಡ ಸಿಗ್ತಾ ಇರುತ್ತೆ. ನಾನು ಈ ಒಂದು ಪ್ರಾಡಕ್ಟ್ನ ತಗೊಂಡಿದ್ದು ಬಂದು PC ಕುಮಾರ್ ಅವ್ರ ಹತ್ರ ಇಂದ. ಸೊ ನೀವು ಯಾರಾದರೂ ಗೇಮಿಂಗ್ ಗ್ಯಾಜೆಟ್ಸ್ ತಗೊಬೇಕು ಅಥವಾ PC ಬಿಲ್ಡ್ ಮಾಡಿಸ್ಬೇಕು ಅಂತ ಇದ್ರೆ ಅವರ ಒಂದು ಸ್ಟೋರ್ಗೆ ವಿಸಿಟ್ ಆಗಿ. ಸ್ಟೋರ್ ಅಡ್ರೆಸ್ ನಾನು ಇಲ್ಲೇ ಡಿಸ್ಪ್ಲೇ ಮೇಲೆ ಆಗಿರ್ತೀನಿ, ಹಾಗೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ, ನೀವು ಚೆಕ್ಔಟ್ ಮಾಡ್ಬೋದು. ಹಾಗೆ ನೀವು ಯಾರಾದರೂ ಬೆಂಗಳೂರಲ್ಲಿ ಇಲ್ಲ ದೂರದಿಂದ ನೋಡ್ತಾ ಇದ್ದೀರಾ, ಬೆಂಗಳೂರಿಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಸ್ಟೋರಿಗೆ ಬರೋಕ್ಕಾಗಲ್ಲ ಅಂತ ಇದ್ದರೆ ಅವರ ಒಂದು ಆನ್ಲೈನ್ ವೆಬ್ಸೈಟ್ ಕೂಡ ಇದೆ, ಅದು ಕೂಡ ನನ್ನ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ, ಚೆಕ್ಔಟ್ ಮಾಡಿ. ಸೊ ಏನಕ್ಕಪ್ಪ ಚೆಕ್ಔಟ್ ಮಾಡಬೇಕು ಅಂತ ಅಂದರೆ ಇವರು ನಿಮಗೆ ನಿಮ್ಮ ಬಜೆಟಲ್ಲಿ ಯಾವ ರೀತಿ PC ಬಿಲ್ಡ್ ಮಾಡ್ಬೋದು, ಆ ಒಂದು ಟೈಮಲ್ಲಿ ಆ ಬಜೆಟಲ್ಲಿ ಯಾವುದು ಬೆಸ್ಟ್ ಕಾಂಪೋನೆಂಟ್ ಸಿಗುತ್ತೆ ನಿಮಗೆ. ಸೊ ಪ್ರತಿಯೊಂದನ್ನು ಕೂಡ ಸಜೆಸ್ಟ್ ಮಾಡ್ತಾ PC ಬಿಲ್ಡ್ ಮಾಡಿಕೊಡ್ತಾ ಇರ್ತಾರೆ. ಸೊ ಅದಕ್ಕೇ ನೀವು ಯಾರಾದರೂ PC ಬಿಲ್ಡ್ ಮಾಡಿಸೋರಿದ್ರೆ ಸೊ ಇಮಿಡಿಯೇಟಾಗಿ ಹೋಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್, ಪೀಸ್ ಔಟ್, ಟಡಾ.